ಅಜ್ಜನ ಸಂಭ್ರಮ, ಅಜ್ಜಿಯ ಸಡಗರ. 7 ಮಕ್ಕಳು 9 ಮೊಮ್ಮಕ್ಕಳ ಸಾಥ್. ಶತಾಯುಷಿ ಅಜ್ಜನಿಗೆ ಕನಕಾಭಿಷೇಕ. ಇದುವೇ ಹೊತ್ತಿನ ವಿಶೇಷ, ಶತಾಯುಷಿ ಸಂಭ್ರಮ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇತ್ತೀಚೆಗೆ ವಿಶೇಷ ಸಮಾರಂಭವೊಂದು ನಡೆಯಿತು. ಅಲ್ಲಿ ನೆರೆದಿದ್ದವರಿಗೆ ಸಂಭ್ರಮವೋ ಸಂಭ್ರಮ. ಕಾರಣವೇನೆಂದರೆ 100 ವರ್ಷ ಪೂರೈಸಿದ ಶತಾಯುಷಿ ಅಜ್ಜನಿಗೆ ಕನಕಾಭಿಷೇಕ ಮಾಡಿದ್ದು. ಬನ್ನಿ ಆ ಕಾರ್ಯಕ್ರಮದಲ್ಲಿ ಯಾರ್ಯಾರಿದ್ರು, ಸಂಭ್ರಮ ಹೇಗೆ ಮನೆ ಮಾಡಿತ್ತು ಅಂತ ನೋಡ್ಕೊಂಡ್ಬರೋಣ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಹೌದು, ಮೊಮ್ಮಕ್ಕಳ ಪಾಲಿಗೆ ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ. ಅಂದ್ಹಾಗೆ ಇವರ ಹೆಸರು ಸುಬ್ಬಯ್ಯ ನಾಯ್ಡು ಅಂತ. ಬೆಂಗಳೂರಿನ ಚಿಕ್ಕಲಸಂದ್ರ ನಿವಾಸಿ. ಹುಟ್ಟಿದ್ದು 1912ರಲ್ಲಿ. ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಿಗೆ ಇವರಿಗೆ 100 ವರ್ಷ ತುಂಬಿ ಈಗ 101ಕ್ಕೆ ಕಾಲಿಟ್ಟಿದ್ದಾರೆ. ಇಂತಹ ಶುಭ ಗಳಿಗೆಯಲ್ಲಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿ ಅವರಿಗೆ ಕನಕಾಭಿಷೇಕವನ್ನ ನೆರವೇರಿಸಿದ್ರು. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. 101 101 101. 6 ತಲೆಮಾರಿನ ಜನನ ನೋಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? చాలా సంతోషమైంది. చాలా సంతోషంగా ఉందని చెప్పు. చాలా సంతోషంగా ఉందని చెప్పు. చాలా ಸಂತೋಷ, ಖುಷಿಯಾಗಿದೆ, ಖುಷಿಯಾಗಿದೆ. ವಿಶೇಷ ಸಮಾರಂಭ ಕನಕಾಭಿಷೇಕದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಪತ್ನಿ ಜಯಮ್ಮನವರನ್ನ ಪುನರ್ವಿವಾಹವಾದ್ರು. ಸುಮಾರು 75 ವರ್ಷಗಳ ಅನ್ಯೋನ್ಯ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಈ ದಂಪತಿಗಳಿಗೆ 7 ಮಕ್ಕಳಿದ್ದಾರೆ. ಈಗ 9 ಮೊಮ್ಮಕ್ಕಳು, 3 ಮರಿ ಮೊಮ್ಮಕ್ಕಳು ಸೇರಿದಂತೆ ಕುಟುಂಬದಲ್ಲಿ 50ಕ್ಕೂ ಹೆಚ್ಚು ಜನ ವಾಸಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಹೇಗಿತ್ತು ಸಂಸಾರದ ಒಂದು ಜೀವನ ಪಯಣ? ಹೇಗಿತ್ತು? ಎಲ್ಲ ಚೆನ್ನಾಗಿ ನಡೀತು. ಈ ಸಂದರ್ಭದಲ್ಲಿ ಏನೊಂದು ಖುಷಿನ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ನೀವು? ತುಂಬಾನೇ ಸಂತೋಷ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲನೂ ಚೆನ್ನಾಗಿದ್ದಾರೆ. ಜನ ಮಕ್ಕಳು ನಿಮ್ಗೆ? ನಮಗೆ 8 ಜನ, ಮೊಮ್ಮಕ್ಕಳು 9 ಜನ, ಮರಿಮಕ್ಕಳು ಇಬ್ರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು. ಕನಕಾಭಿಷೇಕದ ಸಮಾರಂಭವು ಬಹಳ ಅದ್ಧೂರಿಯಾಗಿ ನಡೆಯಿತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಆಗಮಿಸಿ ಹಿರಿಯಜ್ಜನಿಗೆ ಶುಭ ಕೋರಿ ಆಶೀರ್ವಾದ ಪಡೆದುಕೊಂಡ್ರು. ನಮ್ಮ ಹೇಮಾವತಿ ನಾಯ್ಡು ಅವರು ತಂದೆ ತಾಯಿಗಳು 101ನೇ ವರ್ಷ ಆಗಿರೋದ್ರಿಂದ ಅವ್ರ ಆಶೀರ್ವಾದ ತಗೊಂಡು ನಮಗೂ ಅಷ್ಟು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಭಾಗ್ಯ ಬರಲಿ ಅಂತ ಕೇಳ್ಕೊಳಕ್ ಬಂದಿದ್ವಿ. ಅಜ್ಜನ ಮುಖದಲ್ಲಿ ಸಂಭ್ರಮ, ಅಜ್ಜಿಯ ಮುಖದಲ್ಲೂ ಮಂದಹಾಸ. ಮಕ್ಕಳು, ಮೊಮ್ಮಕ್ಕಳು ಸೇರಿದಂತೆ ಎಲ್ಲರೂ ಅಜ್ಜ ಅಜ್ಜಿಯ ಜೊತೆ ಸೇರಿಕೊಂಡು ಖುಷಿಪಟ್ರು. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಇತ್ತೀಚಿನ ದಿನಗಳಲ್ಲಿ 60 ವರ್ಷ ದಾಟಿದ್ರೆ ಸಾಕು, ಕಾಯಿಲೆಗಳು ಆರಂಭ ಆಗುತ್ತೆ. ಅಂತಹದ್ರಲ್ಲಿ ಅಜ್ಜ 100 ವರ್ಷ ಪೂರೈಸಿದ್ದಾರೆ. ಸಂಸಾರದ ನೊಗ ಹೊತ್ತು ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಅದೇ ಮಕ್ಕಳು ಮುಂದೆ ನಿಂತ್ಕೊಂಡು ಕನಕಾಭಿಷೇಕ ನೆರವೇರಿಸಿದ್ರು. ಮದುವೆಯ ಸಂದರ್ಭದಲ್ಲಿ ಗಂಡು ಹೆಣ್ಣಿಗೆ ಯಾವ ರೀತಿ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೋ ಅದೇ ರೀತಿ ಹಿರಿಯಜ್ಜನಿಗೂ ಮಾಡಲಾಯಿತು.
ನವ ವಧುವರರಂತೆ ಅಲಂಕಾರ ಮಾಡಿಕೊಂಡು ಹಸಿಮಣೆ ಏರಿದ ಸುಬ್ಬಯ್ಯ ನಾಯ್ಡು ದಂಪತಿಯನ್ನ ನೋಡಿ ನೆರೆದವರೆಲ್ಲ ಸಂತಸಪಟ್ರು. ನಮ್ಮನ್ನು ಅವರು ಬೆಳೆಸಿದಂಥ ರೀತಿ, ಒಂದು ಶಿಸ್ತು ಮತ್ತು ಕ್ರಮಬದ್ಧವಾಗಿ ನಮ್ಮನ್ನು ಬೆಳೆಸಿ ಒಳ್ಳೆ ಬುದ್ಧಿ ವಿದ್ಯೆಯನ್ನು ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಾವು ಅವರಿಗೆ ಎಷ್ಟು ಜನ್ಮ ಎತ್ತಿದ್ರೂ ಅವ್ರು ನಾವು ಋಣ ತೀರಿಸಲಿಕ್ಕೆ ಆಗಲ್ಲ. ಮೊದಲು ದಂಪತಿಗಳನ್ನ ಕರೆದುಕೊಂಡು ಹೋಗಿ ಚಿನ್ನದ ನೀರಿನ ಸ್ನಾನವನ್ನ ಕಲ್ಯಾಣ ಮಂಟಪದ ಆವರಣದಲ್ಲಿ ಮಾಡಿ ನಂತರ ಹಿರಿಯ ದಂಪತಿಗೆ ನೂತನ ವಸ್ತ್ರ ಕೊಟ್ಟು ಅಲಂಕಾರ ಮಾಡಿಸಿ ಹಸಿಮಣೆ ಮೇಲೆ ಕೂರಿಸಲಾಯಿತು. ಸುಬ್ಬಯ್ಯ ನಾಯ್ಡು ಅವರಿಗೆ ಇವತ್ತು 100 ವರ್ಷ ತುಂಬಿದೆ. ಅವರಿಗೆ ಕನಕಾಭಿಷೇಕ ಒಂದು ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗಿದೆ ನನಗೆ. ನಿಜವಾಗ್ಲೂ ಅವರ ಆಶೀರ್ವಾದ ಪಡಿಬೇಕು. ಜೀವನದಲ್ಲಿ ಅವರು ಭಾಳ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಿಕೊಂಡು ಸಾಕಷ್ಟು ಜನರಿಗೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರ ಆಶೀರ್ವಾದ ಪಡಿಬೇಕು ಅಂತೇಳಿ ನಾನು ಅವರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀನಿ. ಇಂಥ ಅಪರೂಪದ ಕ್ಷಣವನ್ನ ವೀಕ್ಷಿಸಲು ಅನೇಕ ಗಣ್ಯರು ಆಗಮಿಸಿದ್ರು. ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಆಗಮಿಸಿ ಇಂತಹ ಜೋಡಿಗಳನ್ನ ನೋಡುವುದೇ ಪುಣ್ಯ. ಹಿಂದೆ 100 ಕಾಲ ಬಾಳಿ ಬದುಕಿ ಅಂತ ಆಶೀರ್ವಾದ ಮಾಡ್ತಿದ್ರು. ಅದಕ್ಕೆ ಇದು ಕಣ್ಮುಂದೆ ಇರುವ ಸಾಕ್ಷಿ. ಇಂದಿನ ದಿನಗಳಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗಿದೆ. ಯುವ ಪೀಳಿಗೆಯವರು ಇಂತಹ ಮಾದರಿ ಜೋಡಿಗಳನ್ನ ನೋಡಿ ಜೀವನ ರೂಪಿಸಿಕೊಳ್ಬೇಕು ಅಂದ್ರು. ಇಡೀ ಒಟ್ಟಾರೆ ಕುಟುಂಬವನ್ನು ಚೆನ್ನಾಗಿ ಸಂಸ್ಕಾರ ಸಂಸ್ಕೃತಿಯಿಂದ ಬೆಳೆಸಬೇಕು ಅಂತೇಳಿ ಅಂದ್ಕೊಂಡವರು ಮತ್ತು ಅದ್ಭುತವಾದಂಥ ಸಂಸ್ಕಾರವನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತುಂಬಿದಂಥದ್ದು. ಇವತ್ತು ಆ ಒಟ್ಟಾರೆ ಕುಟುಂಬ ನೋಡಿದಾಗ ಭಾರಿ ಖುಷಿ ಅನ್ನಿಸ್ತಾ ಇದೆ, ಸಂತೋಷ ಅನ್ನಿಸ್ತಾ ಇದೆ. ಮತ್ತು 101 ವರ್ಷ ಇವತ್ತಿನ ಇದರಲ್ಲಿ ಬದುಕೋದಿದೆಯಲ್ಲ, ಇವತ್ತು 40-50 ವರ್ಷ ದಾಟಿರೆ ಬರಬಾರ್ದು ರೋಗ ಎಲ್ಲ ಬರ್ತಾ ಇದೆ. ಯಾಕೆಂದರೆ ಆ ನೆಮ್ಮದಿ ಇಲ್ಲ. ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ಆ ಕುಟುಂಬ ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದರೆ ಅವರೆಲ್ಲರೂ ನಮಗೆ ಆದರ್ಶ, ಕುಟುಂಬಗಳಿಗೆ, ಬಹುದೊಡ್ಡ ಕುಟುಂಬಗಳಿಗೆ ಆದರ್ಶ. ಹಿರಿಯ ಜನ ಕನಕಾಭಿಷೇಕವನ್ನ ವೀಕ್ಷಿಸಲು ಬಂದಿದ್ದ ಸಾವಿರಾರು ಜನರಿಗೆ ಹೋಳಿಗೆ ಊಟ ಸಿದ್ಧವಾಗಿತ್ತು. ಇತ್ತ ಅಜ್ಜ ಅಜ್ಜಿಯನ್ನ ಕಂಡು ಆಶೀರ್ವಾದ ಪಡೆದುಕೊಂಡ ಮಂದಿ ಹೋಳಿಗೆ ಊಟ ಮಾಡಿ ಖುಷಿಪಟ್ರು. ಒಟ್ಟಾರೆ ಎಲ್ಲಾ ಮಕ್ಕಳು ಒಟ್ಟಿಗೆ ಸೇರ್ಕೊಂಡು ಮಾಡಿದ ಈ ಕಾರ್ಯಕ್ರಮ ಅಜ್ಜ ಅಜ್ಜಿಯ ಮೊಗದಲ್ಲಿ ನಗು ಮೂಡಿಸಿದ್ರೆ ಮಕ್ಕಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ನಿಜಕ್ಕೂ ಅಪರೂಪದ ಕಾರ್ಯಕ್ರಮವಿದು. ಅಜ್ಜ ಅಜ್ಜಿ ಸುಖವಾಗಿ ಬಾಳಲಿ ಅಂತ ನಾವು ಕೂಡ ಹಾರೈಸೋಣ. ಇದು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.